IPL 2025ರ 5ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿದೆ. IPL ಇತಿಹಾಸದಲ್ಲೇ ಗುರು ಇವರು ಎರಡೂ ತಂಡಗಳ ನಡುವೆ 5 ಪಂದ್ಯಗಳು, ಕೇವಲ 5 ಪಂದ್ಯಗಳು ಮಾತ್ರ ನಡೆದಿರೋದು. ಹಾಗೆ ಟಾಸ್ ಗೆದ್ದ ಶುಭಮ್ ಗಿಲ್ ಫೀಲ್ಡಿಂಗ್ ನ ಆಯ್ಕೆ ಮಾಡಿಕೊಂಡ್ರು. ಹೀಗಾಗಿ ಮೊದಲ ಬ್ಯಾಟ್ ಮಾಡಿದ ಪಂಜಾಬ್ ಕಿಂಗ್ಸ್ ಪರ ನಾಯಕ ಶ್ರೇಯಸ್ ಅಯ್ಯರ್ ಹತ್ರ ಚಿಂದಿ ಗುರು. ಮೊದಲ ಬ್ಯಾಟಿಂಗ್ ನೆರವಿನಿಂದ 20 ಓವರ್ಗೆ 5 ವಿಕೆಟ್ಗಳ ನಷ್ಟಕ್ಕೆ 243 ರನ್ಗಳ ಬೃಹತ್ ಮಟ್ಟ ಗಳಿಸಿತು. ಎವಿ ದೊಡ್ಡ ಟಾರ್ಗೆಟ್ ಕೊಟ್ಟರು. ಸೆಕೆಂಡ್ ಇನ್ನಿಂಗ್ಸ್ ಟಾರ್ಗೆಟ್ ಸ್ಟಾರ್ಟ್ ಮಾಡಿದ, ಅಂದ್ರೆ ಟಾರ್ಗೆಟ್ ನ ಚೇಸ್ ಮಾಡಲು ಹೊರಟ GT ಅವರು ತರ ಓಪನಿಂಗ್ ಸೂಪರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಶುಭಮ್ ಗಿಲ್ ಕಡೆ ಎಲ್ಲ ಫೋಕಸ್ ಇದ್ರು, ಬಟ್ ಶುಭಮ್ ಗಿಲ್ ಕ್ಯಾಚ್ ಹೋಯ್ತು. ಬಟ್ ಯಾರು ನಂಬೇ ಇರಲಿಲ್ಲ. ಬಾಯಿಗೆ ಬರ್ಸಂಗೆ ತಂದಿದ್ದೆ ಮ್ಯಾಚ್ನ ಸಾಯಿ ಸುದರ್ಶನ್. ಅದೊಂದು ವಿಕೆಟ್ ಉಳಿದಿತ್ತು ಅಂತ ಇಟ್ಕೊಳ್ಳಿ, ಫುಲ್ಲು ಚಿಂದಿ. ಅಂದರೆ ಏನಿತ್ತಲ್ಲ ಅದೊಂದು ಮ್ಯಾಚ್, ಒಂದು ರಿವ್ಯೂ ಏನು ಅಂದ್ಕೊಂಡಿದ್ರು ಈಸಿಯಾಗಿ ಗೆಲ್ತೀವಿ ಅಂತ, ಅದನ್ನು ಪೂರಾ ಉಲ್ಟಾ ಆಯ್ತಿತ್ತು. ಅನ್ಫಾರ್ಚುನೇಟ್ಲಿ ಸಾಯಿ ಸುದರ್ಶನ್ 74, ಸುಮಾರು 180 ಸ್ಟ್ರೈಕ್ ಟೋಟಲ್ ಹೊಡೆದವ್ರು ಗುರು. ಸೂಪರಾಗಿ ಆಡೋರು ಮಾತ್ರ. ಆದರೂ ಪಂಜಾಬ್ಗೆ ಬಾಯಿಗೆ ಬರ್ಸಿದ್ರು GT ಬ್ಯಾಟ್ಸ್ಮನ್ಸು. ಬಟ್ ಅಂಥ ಟೈಮಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ನಮ್ಮ ವೈಶಾಖ್ ವಿಜಯ್ ಕುಮಾರ್, ನಮ್ಮ ಕನ್ನಡಿಗ ಅಂತೂ ಡೆಪ್ತ್ ಓವರ್ಲಿ ಚಿಂದಿಯಾಗಿ ಕಂಟ್ರೋಲ್ ತಗೊಂಡ ಮಾತ್ರ ಸಾಕತ್ತಾಗಿ ಮಾಡಿಸ್ತಾ ಗುರು, ನಿಜವಾಗ್ಲು. ಸೊ ಕೊನೆಗೂ ಬಾಯಿಗೆ ಬಂದಿದ್ದ ಮ್ಯಾಚ್ನ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರಿಂದ PBK ಅವರು 11 ರನ್ಗಳ ಮುಖಾಂತರ ಗೆದ್ದಿದ್ದಾರೆ. GT ಅವರು ಪಾಪ ತುಂಬ ಫೈಟ್ ಕೊಟ್ಟರು ಗುರು, ಕೊನೆಯವರೆಗೂ ಸಖತ್ತಾಗಿ ಫೈಟ್ ಕೊಟ್ಟರು. ಬಟ್ ಬ್ಯಾಡ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋಂಗೆ ಅವರು ಸೋತಿ ಮನೆಗೆ ಹೋದ್ರೆ PBK ಅವರು ನಮ್ಮ ಇಂಪ್ಯಾಕ್ಟ್ ಪ್ಲೇಯರಿಂದ ಸಾಕತ್ತಾಗಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ರಿವ್ಯೂ ಇಷ್ಟೇ ಗುರು. ನೆಕ್ಸ್ಟ್ ನನ್ನ ಸ್ಟೋರಿಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಸಿ ಯು, ಟೇಕ್ ಕೇರ್.